ಒಂದೊಂದು ರೂಪಾಯಿಗೆ ನಾವು ದುಡಿತಾ ಇದ್ರೆ ಒಂದೊಂದು ರೂಪಾಯಿ ಸ್ಕ್ಯಾಮ್ ಮಾಡ್ತಾ ಬಂದ್ರೆ ನಾವು ದುಡಿದಿದ್ದು ಸ್ಕ್ಯಾಮ್ ಆಗ್ತಾ ಇತ್ತಲ್ಲ ಎಲ್ಲ ಕಡೆ. ನೋಡಿ ಯಾವ ಗಾಡಿ ಲವ್ ಪವು ಅಂತಾನೆ ಬಿಡ್ಬೇಕು ನನ್ನ ಮಗನ್ಗೆ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕನ್ನಡಿಗ 1 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪಾ ಅಂದ್ರೆ ವೀಕೆಂಡ್ ಆಗಿರೋದ್ರಿಂದ ರೀಲ್ಸ್ ಮಾಡಕ್ ಟೈಮ್ ಸಿಕ್ಕಿದೆ. ಸೊ ಇವಾಗ ರೀಲ್ಸ್ ಎಲ್ಲ ಮುಗಿಸೋ ಮಂದಿ ಶೂಟ್ ಎಲ್ಲ ಮುಗಿಸಿ ಇವತ್ತಿನ ದಿನ ಹೆಂಗಿರುತ್ತೆ ಏನು ಅಂತ ನೋಡೋಣ. ಸೊ ಕ್ರಿಕೆಟ್ ಆಡೋದಿದೆ, ಫ್ರೆಂಡ್ಸ್ ನ ಮೀಟ್ ಮಾಡೋದಿದೆ, ಆಮೇಲೆ ಇನ್ನೇನೇನು ಪ್ಲಾನ್ಸ್ ಇದೆ ಅಂತ ಇನ್ನ ಪ್ಲಾನ್ ಆಗಿಲ್ಲ, ಅನ್ಪ್ಲಾನ್ ಏನಿರ್ಬೋದು. ಸೊ ಲೆಟ್ಸ್ ಗೋ, ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ ಬನ್ನಿ. ಸೊ ಗಾಯ್ಸ್, ಇದೆ ನಮ್ಮ ಶೂಟಿಂಗ್ ಲೊಕೇಶನ್. ಎಲ್ಲದಕ್ಕೂ ಒಂದೇ ಜಾಗ, ಎಲ್ಲ ವಿಡಿಯೋಗೂ ಒಂದೇ ಜಾಗ. ಮಾಸ್ ಆಗಲಿ, ಕ್ಲಾಸ್ ಆಗಲಿ, ಕಾಮಿಡಿ ಆಗಲಿ, ಫನ್ನಿ ಆಗಲಿ, ಸೊ ಎಲ್ಲದಕ್ಕೂ ಒಂದೇ ಜಾಗ. ಸೊ ಲಾಸ್ಟ್ ಟೈಮ್ ನಾನು ಲಾಸ್ಟ್ ವಿಡಿಯೋ ಹೇಳಿದ್ದೆ ಕೂಡ, ನಾವು ಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀನಿ ಅಂತ. ಸೊ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಷ್ಟೊಂದು. ಸೊ ಅವ್ರು ಅಷ್ಟು ಕಂಫರ್ಟಬಲ್ ಇರಲ್ಲ, ಸುಮ್ಮನೆ ಹಾಕಬೇಕು ಅವ್ರು ಪೋಸ್ಟ್ ಮಾಡೋದು. ಸೊ ಅವ್ರವ್ರ ಕಂಫರ್ಟ್ ಝೋನ್ನ ಹಾಳು ಮಾಡೋದು ಬೇಡ ಅಂತ ವೀಡಿಯೋಸ್ ಮಾಡ್ಕೊಂಡೆ, ಬಟ್ ವ್ಲಾಗ್ ಮಾಡಿಲ್ಲ, ನಾನು ಪೋಸ್ಟ್ ಮಾಡಲ್ಲ. ಸೊ ಅಲ್ಲಿಂದ ಡೈರೆಕ್ಟ್ ಈ ವ್ಲಾಗ್ಗೆ ಮತ್ತೆ ನಿಮ್ಮ ಜೊತೆ ಸಿಗ್ತಾ ಇರೋದು. ಸೊ ಶೂಟ್ ಮಾಡೋಣ ಬೇಗ, ಆಮೇಲೆ ಮಳೆಗೆ ಬಂದ್ಬಿಟ್ಟದ್ದು. ಸ್ಟಾರ್ಟ್ ಆಯ್ತಾ ವ್ಲಾಗು? ಕ್ಯಾಮ್ರಾ ಟೀಮ್ ಹೊತ್ತು ಎಕ್ಸ್ಟ್ರಾಡಿನರಿ ಕೆಲಸ ಮಾಡ್ತಾರೆ, ನೋಡ್ಕೊಂಡು ಹುಷಾರ ಬಿದ್ದಿದ್ದು ಬಿಟ್ಟಿರ. ಸೊ ಗೈಸ್, ಸೆಕೆಂಡ್ ರೀಲ್ಗೆ ಔಟ್ಫಿಟ್ ಚೇಂಜ್ ಆಗಿದೆ. ಸೊ ಏನೋ ಒಂದು ಕಷ್ಟಪಟ್ಟು ಮಾಡ್ತಾ ಇದೀವಿ. ಲೈಕ್ ಮಾಡೋದು ನಾವು ಮರಿಬೇಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಕ್ಲಾಸಿಕ್ ಕನ್ನಡಿಗ 1 ಸೊ ಬನ್ನಿ ಇನ್ನೊಂದು ವಿಡಿಯೋ ಮಾಡೋಣ. ಸೇಮ್ ಆರ್ಟಿಸ್ಟ್ ವಿತ್ ಡಿಫ್ರೆಂಟ್ ರೀಲ್. ಬನ್ನಿ ಶೂಟ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ಅಂತ ಕೂತಿದ್ದಾರೆ. ಆದರೆ ರೀಲ್ಸ್ ಮಾಡ್ತಾ ಇಲ್ಲ, ಫೋಟೋಸ್ ತಗೊತಾ ಇದ್ದಾರೆ. ಇವಾಗ ಟೈಮ್ 3:09, ನನಗಿನ್ನ ಊಟಕ್ಕೆ ಕಳಿಸಿಲ್ಲ. ಸರ್ ಗೈಸ್, ಆಕ್ಚುಲಿ ನೋಡಿ, ಇದೇ ಡೆಡಿಕೇಶನ್. ನಮ್ಮ ಕ್ಯಾಮ್ರಾ ಟೀಮು ಊಟಕ್ಕೆ ಕಳಿಸಿಲ್ಲ. ಹೋಗಿ ಅಂದ್ರು ನೀವು ಮಾಡಿ, ಇಲ್ಲ ನೀವು ಮಾಡಿ ಸರ್. ಜನ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಎಂಟರ್ಟೈನ್ಮೆಂಟ್ ಕೊಡೋಣ ಫಸ್ಟ್. ಜನ ಮನೋರಂಜನೆ ಪಡ್ಲಿ, ನಿಮ್ ಪ್ರತಿಭೆನ ತೋರಿಸಿ. ನಿಮ್ ಪ್ರತಿಭೆನ ಯಾರು ಅಬ್ಸರ್ವೇ ಮಾಡ್ತಾ ಇಲ್ಲ. ಬಿಕಾಸ್ ನಿಮ್ಮಲ್ಲಿರೋ ಪ್ರತಿಭೆ ಅದು ಇಲ್ಲಿಗಲ್ಲ, ಅದು ಬೇರೆ ಎಲ್ಲಿಗೋ. ಬಟ್ ನೀವು ಇಲ್ಲಿದ್ದೀರಾ, ನಿಮ್ನ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತೀವಿ ಅಂತ ನಮ್ಮ ಟೀಮ ಪ್ರಯತ್ನ ಪಡ್ತಾ ಇದಾರಲ್ಲ, ಅದಕ್ಕೊಂದ್ಸಲ ಇರ್ಬೇಕು ಸರ್. ಚಪ್ಪಾಳೆ ಈ ಕಡೆಯಿಂದ ಈ ವಾರದ ಚಪ್ಪಾಳೆ ನಮ್ಮ ಟೀಮ್ಗೆ. ಕದಾಗಿದೆ ಗೈಸ್ ವೆದರ್ ಹೆಂಗ್ ಕಾಣಿಸ್ತೈತೆ ನೋಡಿ, ಕ್ಲೌಡ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ಆಕ್ಚುಲಿ ನಾನು ಹೇಳೋದು ಮರ್ತೋದೆ, ಫುಲ್ ಫ್ರೆಂಡ್ಸ್ ನ ಮೀಟ್ ಮಾಡಿದೆ ಅಂತ ಹೇಳಿದೆ ನೋಡಿ. ಸಕ್ಕತ್ತಾಗಿತ್ತು ಗೈಸ್. ಆಕ್ಚುಲಿ 11 years ಆದ್ಮೇಲೆ ನಾನು ಅವ್ರನ್ನೆಲ್ಲ ಮೀಟ್ ಮಾಡಿದ್ದು. ಸೊ ವಿ ಹ್ಯಾಡ್ ಸ್ಟಿಲ್ ಸೇಮ್ ಬಾಂಡ್. ಎಲ್ಲರೂ ಬೇರೆ ಬೇರೆ ಕೆಲಸಗಳಿದ್ದಾರೆ, ಎಲ್ಲರೂ ಅವ್ರದ್ದೇ ಆದ ಒಂದು ಬಿಸ್ನೆಸ್ ಅಲ್ಲಿ ಇದ್ದಾರೆ. ಕೆಲವರು ದೇ ಹ್ಯಾವ್ ದೇರ್ ಓನ್ ಪ್ರೊಫೆಷನ್ಸ್. ಬಟ್ ಅದೆಲ್ಲ ಮರ್ತಿದ್ದೆ, ವಿ ಹ್ಯಾಡ್ ದ ಸೇಮ್ ಬಾಂಡ್. ಲೈಕ್ ನಾವು ಅವಾಗ ಹಿಂಗಿದ್ದು ಹಂಗೆ ಅದೇ ರೀತಿ ಮಾತಾಡ್ಕೊಂಡು ಅದೇ ರೀತಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಂದೊಂದು ವರ್ಷ ಗ್ಯಾಪ್ ಆಗಿತ್ತು, ನಾವೆಲ್ಲ ಮೀಟ್ ಮಾಡಿ ಅನ್ನೋ ಫೀಲೇ ಇರಲಿಲ್ಲ. ಸೊ ಚೆನ್ನಾಗಿತ್ತು. ವಿಡಿಯೋ ಎಂತಕ್ಕೆ ಮಾಡಕ್ಕೆ ಹೋಗಿಲ್ಲ ಅಂದರೆ ಬಿಕಾಸ್ ಅದ್ರ ಮಧ್ಯೆ ನಾನು ಕ್ಯಾಮ್ರಾ ಎತ್ತಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಇನ್ನೂ ಮಾತ್ರ ಕಂಫರ್ಟಬಲ್ ಇರಲ್ಲ. ಆಮೇಲೆ ಸುಮ್ಮನೆ ಆಗಬೇಕು. ನಿಮ್ಮ ಸ್ಕೂಲ್ ಫ್ರೆಂಡ್ಸ್ನ ಆದಷ್ಟು ಮೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಈಗೋ ಅದು ಇದೆಲ್ಲ ದೂರ ಇಟ್ಟು ಮೀಟ್ ಮಾಡಬೇಕು. ಎಲ್ಲ ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ಬೇಕು. ಬಿಕಾಸ್ ದೇ ಆರ್ ದ ಪೀಪಲ್ ಹೂ ಮೇಡ್ ಇನಿಷಿಯಲ್ ಲೈಫ್ ಇನ್ ದ ಬಿಗಿನಿಂಗ್ ಬ್ಯೂಟಿಫುಲ್ ಅಲ್ವಾ. ಆ ಸ್ಕೂಲ್ ಟೈಮ್ ಅಪ್ಪ, ಇವಾಗಲೂ ಅವಾಗ ಸ್ಕೂಲ್ಗೆ ಹೋಗೋಕೆ ಆಯ್ತಾ ಇದ್ದೀವಿ, ಇವಾಗ ಆ ಟೈಮ್ನ ನಿಲ್ಸ್ಕೊಂಡು ಹೇಳ್ತೀವಿ. ಎಷ್ಟು ಬೇಗ ಟೈಮ್ ಪಾಸ್ ಆಗ್ಬಿಟ್ಟಿದೆ ನೋಡಿ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ನನಗಂತೂ ಸ್ಕೂಲ್ ಆಗಲಿ, ನಮ್ಮ PU ಆಗಲಿ, ನನ್ನ ಡಿಗ್ರಿ, ನನ್ನ ಎಲ್ಲ ಫ್ರೆಂಡ್ಸ್ ಜೊತೆನೂ. ಬಟ್ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಬ್ಯಾಚ್ ಸೇಮೇ. ನನ್ನ PU ಇಂದ ನಮ್ಮ ಮನೆ, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು, ನನ್ನ PU ಫ್ರೆಂಡ್ಸ್ ಎಲ್ಲರೂ ಸೇಮೇ. ಸ್ಕೂಲು ಮತ್ತು ಡಿಗ್ರಿ ಸ್ವಲ್ಪ ಡಿಫ್ರೆಂಟ್ ಇದೆ. ಇವತ್ತಿಗೂ ಅದೇ ರೀತಿ ಲೆಕ್ಕ ಇದೀವಿ. ಒಂದು ಫೋನ್ ಹಾಕಿದ್ರು ಅದೇ ರೀತಿ ಮಾತಾಡ್ಕೊಂಡು ಅದೇ ರೀತಿ ಇದು ಮಾಡ್ಕೊಂಡು ಸ್ವಲ್ಪ ಮೀಟ್ ಆಗೋದು ಇದಾಗುತ್ತೆ. ಬಿಕಾಸ್ ಅವ್ರವ್ರ ಕೆಲಸದಲ್ಲಿ ಬಿಸಿ ಇರ್ತಾರಲ್ಲ, ಬಿಕಾಸ್ ಎಲ್ಲರೂ ಒಂದೇ ಪ್ರೊಫೆಷನಲ್ ಇರಲ್ಲ. ಬಟ್ ಆದಷ್ಟು ವಿ ಶುಡ್ ಟ್ರೈ ಮೀಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಚೆನ್ನಾಗಿತ್ತು. ಸೊ ನೀವು ಮೀಟ್ ಮಾಡಿ, ಮೇಕ್ ಮೆಮೊರೀಸ್ ಅಷ್ಟೇ. ಬನ್ನಿ ಇನ್ನೊಂದು ಸ್ವಲ್ಪ ವೀಡಿಯೋ ಇದೆ, ರೀಲ್ಸ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. 50 ಪೈಸಾ 2 ಚಾಕ್ಲೇಟ್ನ 2 ರೂಪಾಯಿ ಚೇಂಜ್ ಇಲ್ಲ ಅಂತ ಕೊಟ್ಟವ್ರೆ. 2 ಚಾಕ್ಲೇಟ್ 50 ಪೈಸದ 2 ಚಾಕ್ಲೇಟ್ನ. ಒಂದೊಂದು ರೂಪಾಯಿಗೆ ನಾವು ದುಡಿತಾ ಇದ್ರೆ ಒಂದೊಂದು ರೂಪಾಯಿ ಸ್ಕ್ಯಾಮ್ ಮಾಡ್ತಾ ಬಂದ್ರೆ ನಾವು ದುಡಿದಿದ್ದು ಸ್ಕ್ಯಾಮ್ ಆಗ್ತಾ ಇತ್ತಲ್ಲ ಎಲ್ಲ ಕಡೆ. ಏನ್ ಮಾಡೋದಿಲ್ಲ, ಚಾಕ್ಲೇಟ್ ಬಂದಿರೋದು ಖುಷಿ ಆಗಿರಲ್ಲ, ಅದು ಸ್ಕ್ಯಾಮ್ ಆಗಿರೋದು ದುಃಖ ಆಗಿರಲ್ಲ. ನೀವೇ ಏನ್ ಮಾಡೋದಂತ ಹೇಳ್ರಿ, ನಾನು ಮತ್ತೆ ನೆಕ್ಸ್ಟ್ ಬೇರೆ ಆಚೆ ಅನ್ನೋದು ಕಂಟಿನ್ಯೂ ಮಾಡ್ತೀನಿ. ನೀವು ಹುಷಾರಾಗಿರಿ, ವಾದ ಮಾಡಿ. 50 ಪೈಸೆ ಬೇರೆ ಹೆಂಗೋ ಕೊಡ್ತೇನೆ, 1 ರೂಪಾಯಿ ಚಿಲ್ಲರೆಗೆ ಬಾಲ್ ಟೆನ್ನಿಸ್ ಬಾಲ್. ರೀಲ್ಸ್ ಎಲ್ಲ ಮುಗಿಸಿದಾಯ್ತು. ಇವಾಗ ಕ್ರಿಕೆಟ್ ಆಡಕ್ಕೆ ಹೋಗೋಣ. ಆಲ್ರೆಡಿ ಟೈಮ್ ಆಗ್ಬಿಡೈತೆ. ಬುಕ್ ಮಾಡೋ ಟೈಮ್ ಕರೆಕ್ಟಾಗಂತೂ ಹೋಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಕಾಸು ಬುಕ್ ಮಾಡಿರೋದು. ಸೊ ಬನ್ನಿ ಅಲ್ಲೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಅದಕ್ಕೆ ಜೋಡ್ಸೋಕ್ಕಾಗಲ್ಲ, ಎಲ್ಲರೂ ಮನೆ ಹೋಗ್ತವೆ. ಸಕ್ಕದಾಗ ಕಾಣಿಸ್ತೈತೆ ಕ್ಲೌಡ್ಸ್ ಮಾತ್ರ.
ಫೈನಲಿ ಕ್ರಿಕೆಟ್ ಎಲ್ಲ ಆಡಿ ಮುಗಿಸಿದಾಯ್ತು. ಇವಾಗ ಸ್ವಲ್ಪ ಏನಾದ್ರು ತಿನ್ಬೇಕು, ಭಯಂಕರ ಹೊಟ್ಟೆ ಹಸಿತೈತೆ. ನಮ್ಮ ಕ್ಯಾಮ್ರಾ ಟೀಮ್ ಅವ್ರು ರೆಸ್ಪಾನ್ಸ್ ಮಾಡ್ತಿದ್ದಾರೆ ತಿನ್ನೋದಕ್ಕೆ. ಏನ್ರಿ ಇನ್ನ ನಮ್ಮ ಕಂಟೆಂಟ್ ಟೀಮ್ ಅವ್ರು ಬರ್ಬೇಕು, ಅವ್ರು ಕಟಿಂಗ್ ಮಾಡ್ಸೋಕೆ ಹೋಗೋರೆ. ನೋಡೋಣ ಕಟಿಂಗ್ ಮಾಡ್ಸ್ಕೊಂಡ್ ಬಂದ್ಮೇಲೆ ಹೆಂಗಿರ್ತಾರೆ ಅಂತ. ತಿಂದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನಮ್ಮ ಕಂಟೆಂಟ್ ಟೀಮ್ ಹಾಯ್ ಹೇಳಿ ಮ್ಯಾನ್ ಎಲ್ಲರಿಗೂ ಸೂಪರ್ ಮ್ಯಾನ್. ಎಲ್ಲ ಟೀಮ್ ಅವ್ರಿಗೆ ಕರ್ಕೊಂಡ್ಬಂದಿ, ಕಾಫಿ ಕುಡ್ಸೋ ಕರ್ಕೊಂಡ್ಬಂದಿ ನಮ್ಮ ಟೀಮ್ ಅವ್ರನ್ನ. ಸ್ವಲ್ಪ ಕಣ್ಣಿಗೆ ಆಗ್ಲಿ, ಆಮೇಲೆ ಎಲ್ಲ ಚೆನ್ನಾಗಿ ಮಾಡ್ಲಿ ಅಂತ. ನಮ್ಮ ಸ್ಪಾನ್ಸರ್ ಇವ್ರೆ. ನಾನು ಹಿಂಗೆ ಹೇಳ್ತಾ ಇರ್ತೀನಿ ಅಷ್ಟೇ, ನಾನೇ ಕೊಟ್ಟಿದ್ದು. ನಾನು ಹೇಳ್ಕೊಳಲ್ಲ, ನಾವು ಹಂಗೆ ನಾವು ಹೇಳ್ತಿರಾನೆ ಮಾಡೋದು. ಬಾಯಿ 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 ಹೊಡೆದಾಕು ಬೀಳ್ಸ್ಬೇಕು. ಆ ಸ್ಮೈಲ್ ನೋಡ್ರಿ, ಏನ್ರಿ ತಬಾಯಿ ಟ್ಯಾಲೆಂಟ್ ಇದೆಯಾ? ನಿಮಿಷ, ಈ ತರ ಟ್ಯಾಲೆಂಟ್ ಇದೆಯಾ? ಈ ತರ ಸ್ಟ್ಯಾಂಡ್ ಇದೆಯಾ ನಿಮ್ಗೆ? ಆಮ್ರೆಸ್ಟ್ ನಾನು ನೋಡ್ರಿ ಹಿಂಗ್ ಇಟ್ಕೋಬೇಕು. ಆಮ್ರೆಸ್ಟ್ ಇಟ್ಕೋಬೇಕು, ಹಿಂಗ್ ಇಟ್ಕೊಳ್ಳೋದು ನೋಡಿದ್ಯಾ? ಆಮ್ರೆಸ್ಟ್ ಲವ್ ಪವು ಅಂತಾನೆ ಕೂಯಿನ್ ಬಿಡ್ಬೇಕು ನನ್ನ ಮಗನ್ಗೆ. ಆ ಹುಡುಗಿ ಬೀಳ್ದೋಗಿ ಇವನೇ ಹಿಂದೆ ಬಿದ್ದಿರೋದು. ನೆಕ್ಸ್ಟ್ ಇದು ಪಾಪುಮ್ಮನ ಬರ್ತಾರೆ. ಪಪ್ಪುಮ್ಮ ಇವಳೆ ನಮ್ಮ ಪಪ್ಪುಮ್ಮ. ಇಲ್ಲಿ ನೋಡ್ರಿ, ಗಾಡಿ ಓಡಿಸಿ ಹೆಣ್ಣನ್ ಮಕ್ಳು ಹಿಂಗೆ ಮಿರರ್ ಹಿಂಗ್ ಉಲ್ಟಾ ತಿರ್ಸ್ಕೊಂಡು ಹೋಗ್ತಾರೆ ನೋಡಿ. ಸ್ವಲ್ಪ ಏನಾರು ಹೇಳಕ್ ಇಷ್ಟಪಡ್ತೀರಾ ರೋಡ್ ಬಗ್ಗೆ? ಅಯ್ಯೋ ಗೈಸ್, ಯಾರು ಟ್ರಕ್ಕಿಂಗ್ ಬರ್ಬೇಕಾದ್ರೆ ನಮ್ಮ ಏರಿಯಾಕ್ ಬನ್ನಿ. ಏನಾರು ಹೇಳಿ ನಮ್ಮ ಬ್ಲಾಗ್ ಅಲ್ಲಿ. ನಿಮ್ ಸಂಸ್ಥೆಗೆ ಒಂದ್ ನಮಸ್ತೆ, ದಯವಿಟ್ಟು ಬಿಟ್ಬಿಡಿ. ಸುಸ್ತಾಗಿ ಹೋಗ್ಬಿಡಿ. ಏನ್ರಿ ನಮ್ಮ ಏರಿಯಾ ರೈಮಿಂಗ್ ಕಿಂಗು. ಯಾಕೆ ಹಿಂಗ ಹಾಕ್ಸಿದ್ದೆ? ಏನು ಇಲ್ಲ ಏನಾದ್ರು ತಿನ್ಬಿಡುತ್ತೆ ರೋಡಲ್ಲಿ ಅಂತ. ಇಲ್ಲ ನೋಡಿ, ಈ ತರದ ನಮ್ ಸಿಮ್ಮಾಗ ಹಾಕ್ಸ್ಬೇಕು. ಕೈ ಕಟ್ ಹಾಕ್ಬೇಕು, ಬೇಟೆ ಆಡ್ಬಿಡುತ್ತೆ. ನಾಯಿ ಅಂದ್ರೆ ಈ ನಾಯಿಗಳು ಏನೋ ಗೊತ್ತಿಲ್ಲ, ನಮ್ಮ ಬಯ್ಯಂಗೆ ಹೆವಿ ಫೇವ್ರೇಟ್. ನೋಡ್ರಿ ನೋಡು, ಗೆಳೆಯ ಅಂದ್ರೆ ಟ್ವಿನಿಂಗ್ ಮಾಡ್ತಾ ಇದಾರೆ. ಸೂಪರ್. ಏನಾರು ಹೇಳಿ ನಮ್ಮ ವ್ಲಾಗ್, ಕ್ಲಾಸಿಕ್ ಕನ್ನಡ ವ್ಲಾಗ್ ನ ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ. ಇದು ಇದು ಕೃಷ್ಣ, ಇದೆ ಅವ್ರ ಬೃಂದಾವನ. ಮಾಡೋಣ, ಒಂದ್ 10 ನಿಮಿಷ ಕಂಟೆಂಟ್ ಕೊಡ್ರಿ ಸಾಕು. ಒಂದ್ 10 ನಿಮಿಷ ಕಂಟೆಂಟ್ ಸಾಕು. ಇವ್ರನ್ನ ಕುಕ್ ಮಾಡಬೇಕು ನೆಕ್ಸ್ಟ್ ಏರ್ ಫ್ರೈಯರ್ ಹಾಕಿ. ಸೊ ಗೈಸ್, ಇವಾಗ ಎಲ್ಲರೂ ಜ್ಯೂಸ್ ಕುಡಿಯೋಣ ಅಂತ ಇದ್ರು. ಹೋಗಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗ್ಬೇಕು. ಎನರ್ಜಿ ಡ್ರಿಂಕ್. ಸೊ ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ನೋಡ್ರಿ 8 ವಂಡರ್. ನೋಡ್ರಿ, ಬಾಯ್ ಅವ್ನು ಒಬ್ನೇ ಬರ್ಲಿ. ಇಲ್ಲ, ಇದ್ರಲ್ಲೇ ಹತ್ಬೇಕು ನೀನು. 10 ಬಾರ ಮುಂದೆ ಹತ್ತಲ್ಲ. ಬರ್ಚೆ ಆಚೆ ಬಾರ ಇಲ್ಲಕ್ಕೆ, ಇಲ್ಲೇ 10 ಬಾರ. ಹಾ, ಫೋನ್ ಮಾಡಿ. ಹಿಸ್ಟ್ರಿಲಿ ರಾಜನ್ ಗಾಡಿಲಿ ಟ್ರಿಪ್ಸ್ ಹೋಯ್ತಾವ್ರೆ. ಸೊ ಗೈಸ್, ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್. ನಿಮ್ಮ ಸ್ಫೂರ್ತಿ ನಮ್ಮ ಜೊತೆ. ಬಾಯ್.